ಹನೂರು ಹತ್ತಿರ ಕಾಡಿನಲ್ಲಿ 3 ಜನ ಇದ್ದಂತ ರೈತರನ್ನ ಎಲ್ಲಿ ಕರ್ಕೊಂಡು ಬಂದು ಗುಂಡೊಡೆದಿದ್ದಾರೆ ಗೊತ್ತಿಲ್ಲ. ಅದು ಎನ್ಕೌಂಟರ್. ಇವತ್ತು 80ನೇ ವರ್ಷ ದೇಶಕ್ಕೆ ಸ್ವಾತಂತ್ರ್ಯ. ಈ ಸ್ವಾತಂತ್ರ್ಯದ ದಿನ ಅರಣ್ಯ ಇಲಾಖೆಯವರು 3 ಜನ ಅಮಾಯಕರನ್ನ ಕೊಂದಿದ್ದಾರೆ. ಮರ ಕಡುವ ಕಳ್ಳರೇ ಇರ್ಬೋದು ತಿಟ್ಕಾಣ. ನೀವು ಬಂಧನ ಮಾಡಿ, ಅವರು ಜೈಲಿಗೆ ಕಳಿಸಿ. ನಿಮಗೆ ಗುಂಡೊಡೆಯುವ ಅಧಿಕಾರ ಕೊಟ್ಟವ್ರು ಯಾರು? ಯಾಕೆ ಗುಂಡೊಡೆದ್ರಿ? ಒಳ್ಳೇದಲ್ಲ ಇದು. ಬಹಳ ಗಂಭೀರವಾಗಿ ಚಿಂತನೆ ಮಾಡ್ತಕ್ಕಂಥದ್ದು. ಸರ್ಕಾರ ರಾಜೀನಾಮೆ ಕೊಡಬೇಕಾಗುತ್ತೆ. ಏನ್ ಹುಡುಗಾಟ? ಗುಂಡೊಡೆಯೋದು ಅಂದ್ರೆ ಏನು? ಏನ್ ಗತಿ? ಅಮಾಯಕರನ್ನ ಹಿಡ್ಕೊಂಡು ನೀವು ದನ ಕಾಯಕ್ಕೆ ಹೋಗಿರ್ಬೋದು, ಕಳಕ್ಕೆ ಹೋಗಿರ್ಬೋದು, ತಿಟ್ಕಾಣ ಹೋಗಿ ವ್ಯಾನ್ ತಗೊಂಡೋಗಿ ಹಿಡಿದು ಎಲ್ಲ ಒಳಗಡೆ ಹಾಕಿ ಅವ್ರನ್ನ ಜೈಲಲ್ಲಿ ವರ್ಷಗಟ್ಲೆ ಹಾಕಿ ನಮ್ದೇನು ಅಭ್ಯಂತರಿಲ್ಲ. ಅದ್ರ ನೀವೇ ಗುಂಡು ಹಿಡಿದು ಹೊಡೆಯುವ ಅಧಿಕಾರ ಯಾರು ಕೊಟ್ಟರು ನಿಮ್ಗೆ? ಇದು ಬರೀ ಸತ್ತವನಿಗೆ 5 ಲಕ್ಷ 10 ಲಕ್ಷ ಕೊಡೋದಲ್ಲ. ಇದು ಬಹಳ ಉನ್ನತ ಮಟ್ಟದ ತನಿಖೆ ಆಗಬೇಕು. ಸುಮ್ಮನೆ ಅಲ್ಲ. ಇದು ಕಡ್ಲೆಪುರಿ ವ್ಯಾಪಾರ ಅಲ್ಲ. ಇದು ನಿಮ್ ಭಿಕ್ಷೆ ಬಂದ ಕೊಡದಾಕ್ಬಿಡ್ತೀರಾ? ನಿಮ್ ಕೈಲಿ ಗನ್ನಿದೆ ಅಂತೇಳಿ ಏನ್ ನೋವಾಗುತ್ತೆ ಪಾಪ. ಅವ್ರ ಗತಿ ಏನು? ಅವ್ರ ಮಕ್ಕಳ ಗತಿ ಏನು? ಅವ್ರ ಹೆಂಡತಿ ಗತಿ ಏನು? ಮನೆ ಗತಿ ಏನು? ಯಾರು ಕೇಳೋರು? ಏನ್ ಹುಡುಗಾಟ? ಈ ರೀತಿ ಅಗೌರವ. ನಾವು ಸ್ವಾತಂತ್ರ್ಯ ದಿನಾಚರಣೆ ಮೆರವಣಿಗೆ ಮಾಡ್ತಾ ಇದ್ದು, ಈ ಸುದ್ದಿ ಬಂದ ತಕ್ಷಣ ನಾನು ನನ್ನ ಪ್ರತಿಭಟನೆಯನ್ನು ಮಾಡಲೇಬೇಕು. ಬಹಳ ಅನ್ಯಾಯ ಆಗಿದೆ ಅಂತ ತಕ್ಷಣ ಬಂದೆ. ನೋವಾಗಿದೆ. ಇದನ್ನ ಸಮಗ್ರವಾಗಿ ತನಿಖೆ ಮಾಡಬೇಕು. ಇದನ್ನ ಕೊಲೆ ಅಂತ ತೀರ್ಮಾನ ಆಗಬೇಕು. ಯಾರು ಗುಂಡೊಡೆದಿದ್ದಾರೆ ಅವರನ್ನ ಬಂಧಿಸಬೇಕು. ಅವರನ್ನ ಕೊಲೆ ಅಪರಾಧಿಗಳು ಅಂತ ಮಾಡಬೇಕು. ಮತ್ತು ಸತ್ತಿರುವ 3 ಜನಕ್ಕೂ ಕನಿಷ್ಠ 1 ಕೋಟಿ ರೂಪಾಯಿ ಕನಿಷ್ಠ ಅವ್ರು ಬದುಕೋದಕ್ಕೆ ಮತ್ತು ಅವರ ಮಕ್ಕಳಿಗೆ ಜೀವನ ಪರ್ಯಂತ ಶಿಕ್ಷಣಕ್ಕೆ ಅನುಕೂಲ ಮಾಡಿಕೊಡ್ಬೇಕು. ಇದು ಬಹಳ ಗಂಭೀರವಾಗಿ ಮಾಡಬೇಕಾಗಿದೆ. ಮಂತ್ರಿಗಳು ಇದನ್ನ ಬಹಳ ತೀವ್ರವಾಗಿ ತಗೊಳ್ಬೇಕು. ಅವ್ರು ನಿಜವಾಗ್ಲೂ ಇದಕ್ಕೇನಾದರೂ ಅವರಿಗೆ ಪ್ರಾಮಾಣಿಕತೆ ಇದ್ರೆ ಕೂಡಲೇ ರಾಜೀನಾಮೆ ಕೊಡಬೇಕು. ಪ್ರಾಮಾಣಿಕತೆ ಇದ್ರೆ, ನಂದೇನಿಲ್ಲ, ನೀವು ಕೊಡೋದು ಬಿಡೋದು ನಿಮ್ಗೆ ಸೇರಿದ್ದು. ಪ್ರಾಮಾಣಿಕತೆ ಇದ್ರೆ ಕೊಡಬೇಕು. ಬಹಳ ಗಂಭೀರವಾಗಿ ಮೊದಲಿಂದ ನೋಡ್ತಾ ಇದ್ದೀವಿ. ಅರಣ್ಯ ಇಲಾಖೆಯ ಅವ್ಯವಸ್ಥೆ, ಒಂದು ಕಡೆ ಪ್ರಾಣಿಗಳ ಸಂಘರ್ಷ, ಮತ್ತೊಂದು ಕಡೆ ಮಾನವನ ಸಂಘರ್ಷ, ಇನ್ನೊಂದು ಕಡೆ ಲೂಟಿಕೋರರು, ಮತ್ತೊಂದು ಕಡೆ ರೆಸಾರ್ಟ್ ಹೊರಗಡೆ ಎಲ್ಲ ರೆಸಾರ್ಟ್ಗಳು ಹಾಕೊಂಡು ವ್ಯಾನ್ಗಳು ಹಾಕೊಂಡು ಪ್ರಾಣಿಗಳಿಗೆ ತೊಂದರೆ ಕೊಟ್ಟು ಲೂಟಿ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಕಾಡಿನ ಮಧ್ಯ
ಕೇರಳಕ್ಕೆ ಸುಮಾರು ಸುರಂಗ ಹೊಡಿಬೇಕು ಅಂತ ಅದು ಬೇರೆ ನಡೀತಾ ಇದೆ. ಸುರಂಗ ಹೊಡೆಯಕ್ಕೆ ಹೋದರೆ ಸಂಪೂರ್ಣ ಮರಗಳ ನಾಶ ಆಗ್ತದೆ, ಪ್ರಾಣಿಗಳು ಸಾಯ್ತವೆ. ಎಚ್ಚರ ಇರಬೇಕು. ಇದು ಬಹಳ ಗಂಭೀರವಾದಂಥ ಪರಿಸ್ಥಿತಿ. ಎನ್ಕೌಂಟರ್ ಯಾವತ್ತು? ಸ್ವಾತಂತ್ರ್ಯ ದಿನ, ಈ ದೇಶಕ್ಕೆ ಸ್ವಾತಂತ್ರ್ಯ ತಂದಂತ ದಿನ ಇವತ್ತೇ ಎನ್ಕೌಂಟರ್ ಅಂದ್ರೆ ಸ್ವಾತಂತ್ರ್ಯಕ್ಕೆ ನೀವು ಕೊಟ್ಟಂತ ಕೊಡುಗೆ ಇದು. ಹೊಲಸು ಹುಡುಗಾಟ ಅಲ್ಲ ಇದು. ಏನು ನಿಮ್ಮ ಇಚ್ಛೆ ಬಂದು ಹೊಡೆದಾಕೊಡೋದ ನೀವು? ಏನು ಹುಡುಗಾಟ ಅದೇನು? ಪ್ರಾಣಿಗಳನ್ನೂ ನೀವು ಹಂಗೆ ಹೊಡೆಯೋಕ್ಕಾಗಲ್ಲ. ಮನುಷ್ಯರನ್ನ ಹೊಡೆದು ಉಳಿಸಿದಿರಿ. ಇದು ನಿಜವಾಗಲೂ ನನಗಂತೂ ಬಹಳ ನೋವಾಗಿದೆ. ಈ ಬಗ್ಗೆ ನಾವು ಬಹಳ ತೀವ್ರವಾಗಿ ಹೋರಾಟ ಮಾಡ್ತೀವಿ. ಅವನವ್ರಿಗೂ ಹೋಗ್ತೀನಿ, ಅವ್ರ ಮನೆಗಳಿಗೆ ಹೋಗಿ ಅವ್ರ ಪರಿಸ್ಥಿತಿ ಏನು ಅಂತ ಕೇಳ್ತೀನಿ. ಒಂದು ವಾರದೊಳಗಾಗಿ ಉನ್ನತ ಮಟ್ಟದ ತನಿಖೆಗೆ ವ್ಯವಸ್ಥೆ ಮಾಡಬೇಕು. ಇಲ್ಲ ಒಂದು ವಾರದೊಳಗಾಗಿ ಈ ಕೇಂದ್ರ ಕಾರ್ಯಾಲಯನ ಮುತ್ತಿಗೆ ಹಾಕ್ತೀವಿ, ಭಾರಿ ತೀವ್ರವಾಗಿ ಹೋರಾಟ ಮಾಡ್ತೀವಿ ಅಂತ ಎಚ್ಚರಿಕೆ ಕೊಡ್ತೀನಿ. ಎಚ್ಚರ. ಹೊಡೆದಾಕಿದ್ದೀರಿ ನೀವು, ಬಡವರನ್ನು ಹೊಡೆದಿದ್ದೀರಿ, ನಿರ್ಗತಿಕರನ್ನು ಹೊಡೆದಿದ್ದೀರಿ. ಹೇಳೋರು ಕೇಳೋರು ಯಾರಿಲ್ಲ. ಹೊಡಿಬಾರ್ದಾಗಿತ್ತು. ಹೊಡುವಂತ ಇದ್ದಾರೆ ಅವ್ರ ಮಕ್ಕಳು ಹೆಂಡ್ತಿಯರ ಹೊಡೆದು ಉಳಿಸೇ ಬಿಟ್ರಲ್ಲ. ಗನ್ನು ನಿಮ್ಮಲ್ಲಿ ಗನ್ನಿದೆ ಅಂತೇಳಿ. ಇದು ಕರ್ನಾಟಕ ಇತಿಹಾಸದಲ್ಲಿ ಅಲ್ಲೊಂದು ಕಡೆ ಆಗಿತ್ತು, ಧಾರವಾಡದಲ್ಲಿ. ಧಾರವಾಡ ಹುಬ್ಳಿಲಿ ಮಗು ಯಾರೋ ಹೊತ್ಕೊಡೋದ ಅಂತೇಳಿ ತನಿಖೆ ಇಲ್ಲ, ಏನಿಲ್ಲ, ಹೊಡೆದಾಕ್ಬಿಟ್ರು. ಅತ್ತಿಗೆ ಮಾಡಿ ಬಿಸಾಕ್ಬಿಟ್ರು ಅವನ್ನ. ಆಮೇಲೆ ಎಲ್ಲ ಆಂಧ್ರದಲ್ಲೂ 3 ಜನ ಅವರು ಹೊಡೆದಾಕ್ಬಿಟ್ರು. 4 ದಿವಸ ಜನಗಳದು ಪ್ರಶಂಸೆ ಬರ್ತವೆ, ಹೊಡೆಯೋದು ಒಳ್ಳೇದು, ನೀವು ಹೊಡೆದು ಬಿಡಿ ಅಂತ. ಏನಣೆ ಬರ ಇದು? ಒಳ್ಳೇದಲ್ಲ. ಇವತ್ತು ನಾನು ಬಹಳ ನೋವಿನಿಂದ ಹೇಳ್ತಾ ಇದ್ದೀನಿ, ಈ ಸ್ವಾತಂತ್ರ್ಯೋತ್ಸವದ ದಿನ ಇಂಥ ಅತ್ಯಂತ ಅನಾಗರಿಕವಾದಂಥ ವರ್ತನೆ ಚಾಮರಾಜನಗರದ ತಾಲ್ಲೂಕಿನಲ್ಲಿ ಅನುಮತರ ನಡೆದಿರ್ತಕ್ಕಂಥದ್ದನ್ನು ಕನ್ನಡ ಚಳವಳಿ ಪಕ್ಷ ತೀವ್ರವಾಗಿ ಖಂಡಿಸ್ತೇವೆ. ಇದನ್ನು ಸರ್ಕಾರ ಗಂಭೀರವಾಗಿ ಯೋಚನೆ ಮಾಡದೇ ಇದ್ದರೆ ಭಾರಿ ಹೋರಾಟವನ್ನು ಮಾಡ್ತೀವಿ.